ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಪ್ರಿಯೆ, ಆದರೆ ನಾನಂತೂ ಅಪ್ಪ ಅಮ್ಮನ ಬೀದಿಗೆ ತಳ್ಳಿ ಅವ್ರ ಹತ್ರ ಇರೋದನ್ನೆಲ್ಲ ಕಿತ್ಕೊಂಡು ತಾವು ಚೆನ್ನಾಗಿ ಮನೆ ಕಟ್ಟಿಸ್ಕೊಂಡು ಸುಖವಾಗಿರೋ ಮಕ್ಕಳನ್ನ ನೋಡಿದ್ದೀನಿ. ನಾನೇನು ಅವ್ರನ್ನ ಬೀದಿಗೆ ತಳ್ಳಿಲ್ಲ, ಅವರೇ ಕೊಬ್ಬು ಜಾಸ್ತಿ ಆಗಿ ಬಿಟ್ಟೋಗಿದ್ದು. ಹಾಗೆ ನೋಡೋಕೆ ಹೋದರೆ ಅವರು ಚೆನ್ನಾಗಿದ್ದಾರೆ, ನನ್ನ ಪರಿಸ್ಥಿತಿನೇ ಹಿಂಗಾಗಿರೋದು. ಬದ್ಬಿಟ್ಲು ಬುದ್ಧಿ ಹೇಳೋದಕ್ಕೆ. ಅಯ್ಯೋ, ಎಲ್ಲಾದರೂ ಉಂಟೆ ಮಹಾಪ್ರಭುಗಳೇ, ತಮಗೆ ಬುದ್ಧಿ ಹೇಳುವಷ್ಟು ನಾನು ಬುದ್ಧಿವಂತಳಲ್ಲ. ಇದಕ್ಕೇನು ಕಮ್ಮಿ ಇಲ್ಲ. ಹೊಟ್ಟೆ ಹಸಿತಾ ಇದೆ, ಹೋಗು ಊಟ ಬಡಿಸು. ಅಯ್ಯೋ ರೀ, ಅದೇನಾಯ್ತು ಗೊತ್ತಾ, ನೀವು ಕೋರ್ಟ್ಗೆ ಹೋಗಿದ್ರಲ್ಲ, ಅಲ್ಲಿ ಏನಾಗುತ್ತೋ ಅನ್ನೋ ಟೆನ್ಷನ್ಗೆ ನಾನು ಅಡುಗೆನೇ ಮಾಡಲಿಲ್ಲ. ಇವತ್ತು ಒಂದಿನ ಆಚೆಯಿಂದ ತರಿಸ್ಕೊಳ್ರಿ. ಈಗಿರೋ ಖರ್ಚು ಜೊತೆ ಇದು ಬೇರೆ. ಒಂದು ಕೆಲಸ ಮಾಡು, ಅನ್ನಕ್ಕಿಡೋ, ನಾನು ಹೋಗಿ 1/4 ಲೀಟ್ರ್ ಮೊಸರು ತಗೊಂಬರ್ತೀನಿ, ಒಟ್ಟಿಗೆ ಕೂತು ಊಟ ಮಾಡೋಣ. 12 ರೂಪಾಯಿ ಊಟ ಮುಗಿಸೋಣ. ಹೌದು, ನಂಬರ್ 1 ಜುಗ್ಗ ಅನ್ನೋ ಅವಾರ್ಡು ಈ ಸಲ ಇವ್ರಿಗೇನೆ. ಇವಳಿಗೆಲ್ಲ ಹೊತ್ತು ಗೊತ್ತು ಅನ್ನೋದು ಏನೂ ಇಲ್ವಾ? ಅಲ್ಲ, ಆ ಭಾವನಂಗೆ ಸಂಸ್ಕಾರನೇ ಇಲ್ವಾ? ಅತ್ತೆ ಅತ್ತೆ, ಯಾರ ಬಗ್ಗೆ ಮಾತಾಡ್ತಿದ್ದೀರಾ? ಇನ್ಯಾರ ಬಗ್ಗೆ? ನನ್ನ ಚಿಕ್ಕ ಮಗ ಇದ್ದಾನಲ್ಲ, ಅವ್ನ ಮುದ್ದಿನ ಹೆಂಡತಿ ಬಗ್ಗೆ. ಭಾವನಾ ಬಗ್ಗೆನಾ? ಅವಳೇನ್ ಮಾಡಿದ್ಲು ಅತ್ತೆ? ನಮ್ಗೆ ಇಷ್ಟ ಇಲ್ದಿದ್ರು ನನ್ನ ಮಗನ ಮದುವೆ ಮಾಡಿಕೊಂಡು ಈ ಮನೆ ನೆಮ್ಮದಿನೇ ಹಾಳು ಮಾಡಿದ್ಲು. ಅವಳು ಮಾತ್ರ ಅವಳು ಗಂಡ ಜೊತೆಲಿ ಸುಖವಾಗಿದ್ದಾಳೆ. ಅಂದ್ರೆ ಇವ್ರಿಬ್ರು ರೊಮ್ಯಾನ್ಸ್ ಮಾಡೋದನ್ನ ಅತ್ತೇನು ನೋಡಿದ್ದಾರೆ ಅಂತಾಯ್ತು. ಹೀಗೆ ಮಾಡಿ ಮಾಡಿನೇ ನನ್ನ ಮಗ ಒಂಚೂರು ನನ್ನ ಮಾತು ಕೇಳಲ್ಲ. ಯಾವಾಗಲೂ ಅವಳ ಮಾತು ಕೇಳೋಂಗೆ ಮಾಡ್ಕೊಂಡಿದ್ದಾಳೆ. ಹೌದು ಅತ್ತೆ, ನೀವು ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ. ನಾನು ಅಡುಗೆ ಮನೆಯಲ್ಲಿ ನೋಡಿದೆ. ಏನು ಅಡುಗೆ ಮನೇಲಿನ? ಚೇಚೆ, ನೀನು ಏನಾಗಿದೆ ಇವ್ರಿಗೆ? ಅತ್ತೆ, ಈಗಲೂ ನೀವೇನು ಮಾಡದೆ ಹೋದ್ರೆ ಇವರಿಬ್ರು ಸೇರ್ಕೊಂಡು ಮನೆನ ಪ್ರೇಮಲೋಕ ಮಾಡ್ಕೊಂಡ್ಬಿಡ್ತಾರೆ ಅಷ್ಟೇ. ಅದಕ್ಕೆ ನಿಮ್ಮ ಮಾವನಿಗೆ ಹೇಳಿದೆ, ಅವಳನ್ನ ಕರ್ಕೊಂಡೋಗಿ ಅವ್ರ ಮನೆಗೆ ಬಿಡಿ ಅಂತ. ಅವ್ರು ಎಲ್ಲಿ ಕೇಳ್ತಾರೆ ನನ್ನ ಮಾತನ್ನ? ಹ್ಞೂ ಅತ್ತೆ, ನೀವು ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ. ಅವಳ ಬಿಟ್ಬಿಡೋದೆ ವಾಸಿ. ಅಲ್ಲ, ಅವಳೇನಾದರೂ ಇಲ್ಲೇ ಇದ್ದರೆ ನಮಗೆಲ್ರಿಗೂ, ಸ್ಪೆಷಲಿ ನಿಮಗೆ ಒಂದು ಗತಿ ಕಾಣಿಸೋದಂತೂ ಗ್ಯಾರಂಟಿ ಅತ್ತೆ. ಯಾವಾಗ್ಲೂ ದೇವರು ದಿಂಡ್ರು ಅಂತ ಅನ್ಕೊಂಡಿರೋ ನಿಮ್ಮ ಮುಂದೆನೇ ಈ ಥರ ಎಲ್ಲ ನಡ್ಕೋತಾಳೆ ಅಂತ ಅಂದರೆ ಥೂ 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 ಥೂ. ನನಗೂ ಇದೆಲ್ಲ ನೋಡೋಕೆ ಇಷ್ಟ ಆಗ್ತಿಲ್ಲ ನೀಲು. ಅಲ್ಲ ನೀಲು, ನಾವು ನೋಡಿದ ಹುಡುಗಿನ ಮದುವೆ ಮಾಡ್ಕೊಂಡಿದ್ದಿದ್ರೆ ಅವನು ಸಂತೋಷವಾಗಿರ್ತಿದ್ದ, ನಾವು ನೆಮ್ಮದಿಯಾಗಿರ್ತಿದ್ವಿ. ಎಲ್ಲ ಕೇಳ್ಕೊಂಬಂದಿರ್ಬೇಕಲ್ಲ, ನಮ್ಮ ಮನೆ ಬರ. ಅತ್ತೆ, ನೀವು ಅನ್ಕೋತಾ ಇರೋದು ನಿಜ. ಆ ಭಾವನಾ ಈ ಮನೆ ಬಿಟ್ಟು ಹೋಗಬೇಕು. ಈ ಸಿದ್ದು ಅವಳನ್ನ ಹುಡುಕೊಂಡು ಬೀದಿ ಬೀದಿಲಿ ಹುಚ್ಚಿನ ಥರ ಅಲಿಯೋ ಹಾಗಾಗಬೇಕು. ಆಗ ನಾನು ಅನ್ಕೊಂಡಿದ್ದನ್ನ ಸಾಧಿಸ್ಬೋದು. ಯಾಕೆ ಮೇಡಮ್ ಅವರೇ ಇಷ್ಟೊಂದು ಬೇಜಾರಾಗಿ ಕೂತಿದ್ರಾ? ಏನಾಯ್ತು? ಎಲ್ಲ ನಿಮ್ಮಿಂದಾನೇ ಆಗಿದ್ದು. ನಾನು ಎಷ್ಟೇ ಬೇಡ ಬೇಡ ಅಂದ್ರೂ ನನ್ನ ಮಾತು ಕೇಳದೆ ನೀವೇನೋ ಮಾಡೋಕ್ಕೆ ಹೊರಟ್ರಿ. ಈಗ ಅತ್ತೆ ಎಲ್ಲ ನೋಡಿಬಿಟ್ರು. ನನಗೆ ಹೊರಗೆ ಹೋಗಿ ನನ್ನ ಮುಖ ತೋರ್ಸೋಕ್ಕೇನೆ ಒಂಥರ ಅನ್ನಿಸ್ತಿದೆ. ಮೇಡಮ್ ಅವರೇ, ನಿಮ್ಗೆ ನಾಚ್ಕೊಂಡ್ರೆ ಹೆಂಗೆ? ಏನೂ ಆಗೋಕ್ಕಿಲ್ಲ, ಸುಮ್ಕೆ ಹೋಗಿ. ನೀವು ಹೋಗಿ ಅಂದರೆ ನಾನು ಹೋಗ್ಬಿಡೋಕ್ಕಾಗತ್ತಾ ಹೇಳಿ? ನನ್ನಿಂದ ಆಗಲ್ಲ. ಅತ್ತೆ ನಮ್ಮ ಬಗ್ಗೆ ಏನು ತಿಳ್ಕೊಳ್ತಾರೆ ಹೇಳಿ? ಇದೊಳ್ಳೆ ಕಥೆ ಆಯ್ತಲ್ಲ ಮೇಡಮ್ ಅವರೇ. ಅಲ್ಲ, ಗಂಡ ಹೆಂಡತಿ ಅಂದಮೇಲೆ ರೊಮ್ಯಾನ್ಸ್ ಮಾಡಿದ್ರೆ ಇನ್ನೇನು ಮಾಡ್ತಾರೆ? ಹೋಗ್ಲಿ, ನಮ್ಗೇನಾದ್ರು ವಯಸ್ಸಾಗೋಗೋದೆ ಅಂದರೆ ಓಕೆ. ಇಬ್ರಿಗೂ ಮದುವೆ ಆಗಿ ಎಷ್ಟು ದಿವಸ ಆಯ್ತು ಹೇಳಿ? ನೀವು ಹೀಗೆ ಯೋಚನೆ ಮಾಡ್ತಿದ್ದೀರಾ, ಅಲ್ಲತ್ತೆ ಬೇರೆ ಥರನೇ ಯೋಚನೆ ಮಾಡ್ತಾರೆ. ನಿಮ್ಮಿಬ್ಬರ ಮಧ್ಯೆ ಒದ್ದಾಡ್ತಿರೋದು ನಾನು. ನೋಡಿ ಮೇಡಮ್ ಅವರೇ, ಈಗ ನಮ್ಮ ಮನೇಲಿ ಆಗ್ತಿರೋದನ್ನೆಲ್ಲ ನಾನು ಗಮನಿಸಿದ್ದೀನಿ. ಇದಕ್ಕೆಲ್ಲ ಕಾರಣ ಏನು ಗೊತ್ತಾ? ನಮ್ಮ ಮನೆಗೆ ಒಬ್ಬ ವಂಶೋದ್ಧಾರಕ ಇಲ್ಲದಿರೋದು. ಈಗ ಅಣ್ಣ ಅತ್ತಿಗೆಗೂ ಇನ್ನೂ ಮಕ್ಕಳಾಗಿಲ್ಲ. ಹೆಣ್ಣೋ ಗಂಡೋ ಒಂದು ಮಗು ಅಂತ ಇದ್ದಿದ್ರೆ ಅದನ್ನ ಆಡಿಸ್ಕೊಂಡು ಅವ್ರು ಆರಾಮಾಗಿ ಇದ್ಬಿಡೋರು. ಅದಕ್ಕೆ ಈಗ ನಾವು 1-2 ಹೆಜ್ಜೆ ಮುಂದೆ ಇಟ್ಟರೆ ಅವರು ಒಂದು 4 ಹೆಜ್ಜೆ ನಮ್ಮ ಹಿಂದೆ ಬಂದುಬಿಡ್ತಾರೆ. ಆಗೆಲ್ಲ ಸರಿ ಇರ್ತದೆ. ಈಗ ನಾವಿಬ್ಬರು
ಮಗು ಮಾಡ್ಕೊಳ್ಳೋಣ. ಸಿದ್ದು ಅವರೇ, ಇಲ್ಲಿ ನಾನೇನೋ ಟೆನ್ಷನಲ್ಲಿದ್ದೀನಿ, ನೀವು ಏನೇನೋ ಮಾತಾಡ್ತಿದ್ದೀರಾ. ಏನೇನೋ ಅಲ್ಲ ಮೇಡಮ್ರೆ, ಇದು ಬದುಕಿನ ಪಾಠ, ಅಪ್ಪ ಅಮ್ಮ ಆಗೋ ಆಟ. ನನಗೆ ಮಗು ಬೇಕು. ಸಿದ್ದು ಅವರೇ, ನೀವು ದೂರ ಹೋದಷ್ಟು ನನಗೆ ಹತ್ರ ಬಾ ಅನ್ನೋ ಥರನೇ ಅನಿಸಿದೆ. ಸಿದ್ದು ಅವರೇ, ಆತೆ ಏನು ಮೇಡಮ್ರೆ ನೀವು? ಇರಲಿ ಮೇಡಮ್ರೆ, ಇರಲಿ. ಸ್ಕೂಲಿಗೆ ಸೇರಿದ್ಮೇಲೆ ಪರೀಕ್ಷೆ ಬರೀಲೇಬೇಕಲ್ವೇ? ಅಲ್ಲಿ ಗಂಟ ನಿಮ್ಮ ಪಾಠ ಮಾಡ್ತಾಯಿರಿ. ಒಂದಲ್ಲ ಒಂದು ದಿವಸ ನಾನು ಪರೀಕ್ಷೆ ಬರಿತೀನಿ, ಪಾಸ್ ಆಗೇ ಆಯ್ತೀನಿ. ಪರವಾಗಿಲ್ವೇ? ಚೆನ್ನಾಗಿ ಮಾತಾಡೋದನ್ನ ಕಲ್ತ್ಕೊಂಡ್ಬಿಟ್ಟಿದ್ದೀರಾ? ಎಲ್ಲ ನಿಮ್ಮಿಂದನೇ ಕಲ್ತ್ಕೊಂಡಿದ್ದು. ಅಲ್ಲ ಮೇಡಮ್ರೆ, ಈಗ ಕಂಪ್ನೀಲಿ ಕೆಲಸ ಹೋಯ್ತು, ಈಗ ಮನೇಲೂ ಕೆಲಸ ಮಾಡ್ತಿದ್ರಾ, ನಿಮಗೇನು ಅನಿಸಲ್ವೇ? ಸಿದ್ದು ಅವರೇ, ಇದು ನನ್ನ ಮನೆ. ಇಲ್ಲಿ ನಾನು ಕೆಲಸ ಮಾಡೋದ್ರಲ್ಲಿ ತಪ್ಪೇನಿದೆ? ನನ್ನ ನಮ್ಮವರು ಅಂದ್ಕೊಂಡ್ರಿ, ಈಗ ಮನೇನ ನಮ್ಮ ಮನೆ ಅಂತಿದ್ರೆ ನಾನು ಬಯಸಿದ್ದು ಇದನ್ನೇ ಮೇಡಮ್ರೆ. ಆದಷ್ಟು ಬೇಗ ಈ ಮನೆಯವರೆಲ್ಲ ನಿಮ್ಮವ್ರಾಗಬೇಕು, ಆಗೋ ಥರ ನಾನು ಮಾಡ್ತೀನಿ. ಚಂದನ ಅವರೇ, ಏನಿಬ್ರು ಒಟ್ಟಿಗೆ ಬರ್ತಾ ಇದ್ದೀರಾ? ಎಲ್ಲಿಗೆ ಹೋಗಿದ್ರಿ? ಅದು ನಾನು ಕೆಲಸ ಮುಗಿಸ್ಕೊಂಡು ಬರ್ತಾ ಇದ್ನ, ಅದೇ ದಾರಿಲಿ ಚಂದನ ಅವರು ಬರ್ತಿದ್ರು, ಅದಕ್ಕೆ ಕರ್ಕೊಂಡು ಬಂದೆ. ಚಂದನ ಅವರೇ, ನೀವು ಇಷ್ಟು ಲೇಟಾಗ ಬರೋದು? ಕತ್ಲೆ ಆಗೋಕ್ಕೂ ಮುಂಚೆನೇ ಬರಬೇಕಲ್ವಾ? ಬೇಗನೆ ಹೊರಟಿದ್ದೆ ತನವರೇ, ಆದರೆ ಅಲ್ಲಿ ತುಂಬ ಜನ ಇದ್ದರು ಕ್ಯೂ ಅಲ್ಲಿ, ಹಾಗಾಗಿ ರೆಡಿ ಮಾಡಿಕೊಡೋದು ತಡ ಆಯಿತು. ಅಲ್ಲ, ನಿಮ್ಮ ಆಧಾರ್ ಕಾರ್ಡ್ ರೆಡಿ ಆಯಿತಾ? ಎಲ್ಲಿ ತೋರಿಸಿ. ಆಧಾರ್ ಕಾರ್ಡ್ ಇವತ್ತು ಸಿಕ್ಕಿಲ್ಲ, ಅವ್ರು ಪೋಸ್ಟಲ್ಲಿ ಕಳಿಸ್ತಾರಂತೆ. ಮನೆ ಅಡ್ರೆಸ್ ಎಲ್ಲ ಕೊಟ್ಟು ಬಂದಿದ್ದೀನಿ. ಏನೇ ನೀನು ಒಳ್ಳೆ ಪೊಲೀಸವ್ರ ಥರ ಪ್ರಶ್ನೆ ಕೇಳ್ತಾ ಇದೆಯಲ್ಲ? ಚಂದನ ಅವರೇ, ನೀವು ಒಳಗೆ ಹೋಗಿ. ನಿಂತ್ಕೋ. ಸಾಹೇಬ್ರು ಎಲ್ಲಿಗೆ ಹೋಗಿದ್ರು? ಅದನ್ನೆಲ್ಲ ನಿನಗೆ ಯಾಕೆ ಹೇಳಬೇಕು? ಯಾಕೆ ಅಂದರೆ ಮುಂದೆ ನೀನು ಅರ್ಧಾಂಗಿ ಆಗೋಳು. ಮುಂದೆ ಆಗೋಳು ಇನ್ನೂ ಆಗಿಲ್ವಲ್ಲ, ಸುಮ್ಮನೆ ತಲೆ ತಿನ್ಬೇಡ. ಏನೋ ಮಿಸ್ ಹೊಡಿತಿದ್ಯಲ್ಲ. ಇಬ್ಬರು ಒಂದೊಂದು ಕಾರಣ ಹೇಳಿ ಒಂದೇ ದಿವಸ ಹೊರಗಡೆ ಹೋಗ್ತಿದ್ದಾರೆ, ಈಗ ಒಟ್ಟಿಗೆ ಬರ್ತಿದ್ದಾರೆ. ಏನಿದೆಲ್ಲ? ಅಥವಾ ವಿಶ್ವ ಹೇಳ್ದಾಗೆ ಚಂದನ ಅವರು ದಾರಿಲೇ ಸಿಕ್ಕಿದ್ರ? ಯಾಕೋ ಚಂದನ ಅವ್ರು ನಡ್ಕೋತಿರೋದು ಅನುಮಾನ ಬರ್ತಿದೆಯಲ್ಲ. ಇರಲಿ, ಅದೇನು ಅಂತ ತಿಳ್ಕೊಳ್ಳೇಬೇಕು. ಲಕ್ಷ್ಮೀ ನಿವಾಸ